ಶ್ರೀ ಗುರುಭ್ಯೋ ನಮಃ. ಶ್ರೀನಿವಾಸಾಚಾರ್ಯರಿಗೆ ಹೊಟ್ಟೆ ನೋವು ಅನ್ನೋ ವಿಷಯ ಗೊತ್ತಾಗಿ ಗೋಪಾಲದಾಸರಿಗೆ ತುಂಬಾ ದುಃಖ ಆಗತ್ತೆ. ವಿಜಯದಾಸರಿಗೆ ಅಪಮಾನ ಏನೋ ಮಾಡಿದ್ರು ಅವರು. ಆದ್ರೆ ವಿಜಯದಾಸರ ಶಿಷ್ಯರಾಗಿರುವಂತ ನಾವು ಅದ್ರ ಶಿಕ್ಷೆ ಅನುಭವಿಸ್ಬೇಕಾಗಿತ್ತು. ಆದ್ರೆ ಆಚಾರ್ಯರಿಗೆ ನಾನು ಶಾಪ ಕೊಟ್ಬಿಟ್ನಲ್ಲ, ಯಾಕೆ ನನ್ನ ಬಾಯಿಂದ ಈ ರೀತಿ ಮಾತು ಬಂತು, ಯಾಕೆ ಈ ರೀತಿ ಕೆಲಸ ಆಗೋಯ್ತು ನನ್ನಿಂದ ಅಂತ ತುಂಬಾ ಬೇಜಾರು ಮಾಡ್ಕೋತಾರೆ. ಗೋಪಾಲದಾಸರಿಗೆ ಇದೇ ಯೋಚನೆ. ಆಚಾರ್ಯರ ಭವಿಷ್ಯನ ಅವ್ರು ತಿಳ್ಕೊಳೋದು ಅಂತ ಭಾರಿ ಕೆಲಸ ಅಲ್ಲ, ಯಾಕಂದ್ರೆ ಹಿ ಈಸ್ ಎಕ್ಸ್ಪರ್ಟ್ ಇನ್ ದಟ್ ಪ್ರೊಫೆಷನ್. ಆದ್ರೆ ಗುರುಗಳು ತುಂಬಾ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಆಚಾರ್ಯರ ಭವಿಷ್ಯವನ್ನ ನೋಡಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಏನೋ ಇಂಪಾರ್ಟೆಂಟ್ ಕೆಲಸ ಅಲ್ಲದೆ ಇದ್ರೆ, ರೀಸನ್ ಇಲ್ಲದೆ ಇದ್ರೆ ಗುರುಗಳು ಈ ರೀತಿ ನನಗೆ ಹೇಳ್ತಾ ಇರಲಿಲ್ಲ. ಮೇ ಬಿ ಆಚಾರ್ಯರಿಗೆ ಯಾವ ಜನ್ಮದ ಪಾಪ ಕಾದಿತ್ತೋ ಏನೋ, ಆ ಪಾಪ ಪರಿಹಾರಕ್ಕೋಸ್ಕರ ಅವರು ಶಿಕ್ಷೆ ಅನುಭವಿಸ್ಬೇಕು. ಅದು ನಿಜಾನೇ, ಎಲ್ಲರೂ ಅವ್ರವ್ರ ಪಾಪಕ್ಕೋಸ್ಕರ ಶಿಕ್ಷೆ ಅನುಭವಿಸ್ಬೇಕು. ಆ ಶಿಕ್ಷೆಗೆ ನಾನ್ ಕಾರಣ ಆಗ್ಬಿಟ್ನಲ್ಲಪ್ಪ, ಯಾಕಂದ್ರೆ ನನ್ನ ಶಾಪದ ಪದ ಕಾರಣ ಆಯ್ತಲ್ಲ ಅಂತ ಹಗಲು ಇರಲು ಅವರು ಯೋಚನೆ ಮಾಡ್ತಾ ಇರ್ತಾರೆ. ಯಾವುದೇ ರೀತಿ ವಿಷಯಕ್ಕೂ ಕೂಡ ಯಾವತ್ತೂ ಅವರು ಪೇಷನ್ಸ್ ಅನ್ನೋದು ಕಳ್ಕೊಂಡವ್ರಲ್ಲ ಗೋಪಾಲದಾಸರು. ಈಗ ಯಾಕೆ ಅಣ್ಣ ಈ ರೀತಿ ಒದ್ದಾಡ್ತಾ ಇದ್ದಾನಲ್ಲ ಅಂತ ಸೀನಣ್ಣ ಮತ್ತೆ ದಾಸಣ್ಣಂಗೆ ಯೋಚನೆ ಹತ್ಕೊಳುತ್ತೆ. ಮಾನ್ವಿಲಿ ಏನೋ ಆಯ್ತು, ಏನೋ ಒಂದು ಇನ್ಸಿಡೆಂಟ್ ನಡೀತು, ಆದ್ರೆ ಅಣ್ಣ ಅದೇ ಹ್ಯಾಂಗ್ ಓವರ್ ಅಲ್ಲಿ ಇದಾನಲ್ಲ, ಉತ್ತನೂರ್ಗ್ ಬಂದ್ರು ಕೂಡ ಅಂತ ಹೇಳಿ ಯಾವ್ದಾದ್ರೂ ಯಾತ್ರೆಗೆ ಹೋಗೋಣ ಅಂತ ಹೇಳ್ತಾರೆ, ಸೊ ದಟ್ ಅದನ್ನ ಮರಿಬೋದು ಅಂತ. ಸೀನಣ್ಣ ಒತ್ತಾಯಿಸ್ತಾನೆ, ಇನ್ಯಾವ ಯಾತ್ರೆ, ಗುರುಗಳಿರೋ ವಿಜಯದಾಸರು ಚಿಕ್ಕಲಪರ್ವಿ, ಅದೇ ನನಗ್ ದೊಡ್ಡ ಕ್ಷೇತ್ರ, ಅಲ್ಲೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಗೋಪಾಲದಾಸರು ತಮ್ಮಂದ್ರನ್ನ ಕರ್ಕೊಂಡು ಚಿಕ್ಕಲಪರ್ವಿಗೆ ಹೋಗ್ತಾರೆ. ಆಗ ವಿಜಯದಾಸರು ಹೇಳ್ತಾರೆ, ಹುಚ್ಚ, ಚಿಂತೆ ಮಾಡಬೇಡ್ವೋ, ನೀನ್ ಆಡಿದ್ರಿಂದ ಆಚಾರ್ಯರಿಗೆ ಹೊಟ್ಟೆ ನೋವು ಬಂದ್ರೆ ಏನಾಯ್ತು, ಅದರಿಂದ ಒಂದ್ ಸ್ವಲ್ಪ ದಿನ ಅವ್ರಿಗೆ ಅದರಿಂದ ನೋವು ಆಗ್ಬೋದು ಅಷ್ಟೇನೆ. ಆದ್ರೆ ಅವ್ರ ದೇಹಕ್ಕೆ ಹೊಟ್ಟೆ ನೋವು ಬಂದಿದ್ರಿಂದ ಅವ್ರ ಮನಸ್ಸು ಪವಿತ್ರ ಆಗತ್ತೆ, ಈಗ ಅವ್ರ ಬುದ್ಧಿ ಪವಿತ್ರ ಆಗತ್ತೆ. ಅವ್ರೀಗ ಪಾಂಡಿತ್ಯದ ಗರ್ವ ಇತ್ತಲ್ವಾ ಅವ್ರಿಗೆ, ಅದರಿಂದ ನಿಧಾನಕ್ಕೆ ಭಕ್ತಿ ಕಡೆಗೆ ಅವ್ರು ಬರ್ತಾ ಇದ್ದಾರೆ. ಈಗ ನೋಡು, ಆ ದಿನದಿಂದ ಆಚಾರ್ಯರಿಗೆ ಊಟನೇ ಸೇರ್ತಾ ಇಲ್ಲ. ಊಟ ಮಾಡಿದ ತಕ್ಷಣ ಹೊಟ್ಟೆ ನೋವು ಶುರುವಾಗಿ ಊಟ ಮಾಡಿದ್ದೆಲ್ಲ ವಾಂತಿ ಆಗ್ತಾ ಇದೆ. ಎಲ್ಲ ವೈದ್ಯರು ಚಿಕಿತ್ಸೆಗಳು ಕೊಟ್ರು. ಊಟ ಮಾಡಿದ್ದು ಆಹಾರದಲ್ಲಿ ಸ್ವಲ್ಪ ಭಾಗ ಕೂಡ ಹೊಟ್ಟೆಯಲ್ಲಿ ಉಳಿತಿಲ್ಲ, ಅದೇನೋ ವೈದ್ಯರು ಹೇಳಿದ್ದಾರೆ. ಆದ್ರೆ ಹೊಟ್ಟೆ ನೋವು ಅವ್ರಿಗೆ ಹೆಂಗ್ ಗುಣ ಮಾಡೋದು, ಲೆಟ್ ಇಟ್ ಬಿ ಆನ್ ಒನ್ ಸೈಡ್. ಆದ್ರೆ ಹೊಟ್ಟೆಗೇನು ಸಿಗ್ತಾನೆ ಇಲ್ವಲ್ಲ, ಹೊಟ್ಟೆಗೇನು ಇಲ್ಲದೆ ಇದ್ರೂ ಅವ್ರು ವಾಂತಿ ಮಾಡ್ಕೊಂಡ್ಬಿಡ್ತಾ ಇದಾರಲ್ಲ ಹೊಟ್ಟೆ ಪೂರ್ತಿ, ಹೊಟ್ಟೆಲಿ ಹಾಕಿದ್ದೆಲ್ಲ. ಮತ್ತೆ ಹೆಂಗ್ ಉಳಿದಿದಾರ ಅವರು ಹೊಟ್ಟೆಲಿ ಊಟನೇ ಇಲ್ದಂಗೆ, ಅದು ತಿಳ್ಕೊಳಕ್ ಆಗ್ತಾ ಇಲ್ಲ ಡಾಕ್ಟರ್ಗಳ ಕೈಯಿಂದ. ಆ ರೀತಿ ನಿಧಾನಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಆಚಾರ್ಯರು, ವೈದ್ಯರೆಲ್ಲ ಕೈ ಚೆಲ್ಬಿಟ್ರು ನಮ್ಮ ಹತ್ರ ಆಗ್ತಾ ಇಲ್ಲ ಇದು ಅಂತ. ಅದಕ್ಕೆ ಅವ್ರೀಗ ತಿರುಪ್ತಿಗೆ ಹೋಗಿ ಶ್ರೀನಿವಾಸನ್ ಸೇವೆ ಮಾಡಿದ್ದಾರೆ. ಅಲ್ಲಿ ಶ್ರೀನಿವಾಸನ ತೀರ್ಥ ಮಾತ್ರ ಹೋಗಿದೆ ಅಷ್ಟೇ ಅವ್ರ ಹೊಟ್ಟೆಗೆ, ಮತ್ತೇನೂ ಇಲ್ಲ. ಅದರಿಂದ ಅವ್ರು ಉಳ್ಕೊಂಡಿದ್ದಾರೆ, ತೀರ್ಥದಿಂದಾನೇ ಅವ್ರಿಗೆ ಬಲ ಬಂದಿದೆ ಅಷ್ಟೇ. ಅಲ್ಲಿ ಪ್ರಾಣದೇವ್ರ ಸೇವೆ ಮಾಡೋ ರೀತಿ ಹೇಳಿದ್ರು ಗೋವಿಂದ. ಪ್ರಾಣದೇವ್ರ ಸೇವೆ ಮಾಡಬೇಕಾದ್ರೆ ಮಂತ್ರಾಲಯಕ್ಕೆ ಹೋಗಿ ರಾಯರ್ ಸೇವೆ ಮಾಡು ಅಂತ ಹೇಳ್ದ ಪ್ರಾಣದೇವ್ರು. ಈಗ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಅಟ್ ಪ್ರೆಸೆಂಟ್ ಹಿ ಈಸ್ ಇನ್ ಮಂತ್ರಾಲಯ ಕ್ಷೇತ್ರ. ರಾಯರಿಗೂ ಆಚಾರ್ಯರಿಗೂ ಆಲ್ರೆಡಿ ಸಂಬಂಧ ಇದೆ, ಯಾಕಂದ್ರೆ ಗುರು ಶಿಷ್ಯರ ಸಂಬಂಧ ಅದು. ವರದೇಂದ್ರ ತೀರ್ಥರ ಹತ್ರ ಸಾಕ್ಷಾತ್ ವಿದ್ಯೆ ಕಲ್ತಂತ ಮಹಾನುಭಾವರು ಇವರು ಆಚಾರ್ಯರು. ಅದಕ್ಕೆ ಈಗ ಏನಾಗಿದೆ, ವಾಟ್ ಈಸ್ ಹಿಸ್ ಪ್ರೆಸೆಂಟ್ ಕಂಡೀಷನ್ ಅನ್ನೋದನ್ನ ಜ್ಞಾನ ದೃಷ್ಟಿಯಿಂದ ನೋಡು ಅಂತ ವಿಜಯದಾಸರು ಶಿಷ್ಯನ್ಗೆ ಅಪ್ಪಣೆ ಕೊಡ್ತಾರೆ. ತಮ್ಗೆಷ್ಟೇ ದುಃಖ ಆಗಿದೆ, ಆದ್ರೆ ಗುರುಗಳು ಬೇಡ ಅಂತ ಹೇಳಿದ್ರಲ್ವಾ ಭವಿಷ್ಯ ಒಂದು ನೋಡೋದು, ಅದಕ್ಕೋಸ್ಕರ ನೋಡಿರ್ಲಿಲ್ಲ ಇವರು. ಅದಕ್ಕೆ ಮೆಚ್ಚಿಬಿಡ್ತಾರಂತೆ ವಿಜಯದಾಸರು, ಅಷ್ಟು ದುಃಖದಲ್ಲೂ ಇವನ್ ತಡ್ಕೊಂಡಿದ್ದಾನಲ್ಲ, ಬಿಕಾಸ್ ಹಿ ಹ್ಯಾಸ್ ಗಾಟ್ ದ ಕೆಪಾಸಿಟಿ ಟು ಪ್ರಿಡಿಕ್ಟ್ ದ ಫ್ಯೂಚರ್. ಆದ್ರೂ ಕೂಡ ತಡ್ಕೊಂಡಿದ್ದಾರೆ. ನಿನ್ ಗುರುಭಕ್ತಿ ಲೋಕಕ್ಕೆ ಆದರ್ಶ ಅಪ್ಪ, ಭಕ್ತಿ ಅಂದ್ರೆ ಭಾಗಣ್ಣ ಅಂತ ನಿನ್ಗೆ ಮುಂದೆ ಲೋಕ ಗುರುತು ಮಾಡುತ್ತೆ ಅಂತ ಹೇಳ್ತಾರೆ. ಆಶೀರ್ವಾದ ಮಾಡ್ತಾರೆ. ಸತ್ಯದ ಪ್ರೆಸೆಂಟ್ ಕಂಡೀಷನ್ ಮಾತ್ರ ನೋಡು ನೀನ್ ಆಚಾರ್ಯರದು, ನಾಟ್ ಟೂ ಫಾರ್ ಅಂತ ಹೇಳ್ತಾರೆ ಶಿಷ್ಯನ್ಗೆ. ಗೋಪಾಲದಾಸರು ಆಚಾರ್ಯರ ಸ್ಥಿತಿನ ತಿಳ್ಕೊಳೋದಿಕ್ಕೆ, ಜ್ಞಾನ ದೃಷ್ಟಿಯಿಂದ ತಿಳ್ಕೊಳೋದಿಕ್ಕೆ ಅವರು ಒಳಮುಖ ಆಗ್ತಾರೆ. ಆಚಾರ್ಯರು ತುಂಬಾ ಸಣ್ಣ ಆಗ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಸಣ್ಣ ಆಗಿದ್ದಾರೆ, ಊಟನೇ ಇಲ್ಲ. ಆದ್ರೂ ಅಂತ ದೊಡ್ಡ ಮಂತ್ರಾಲಯ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದಾರಲ್ಲ, ಆ ಏನು ಪಾದೋದಕ ಇದೆ, ತೀರ್ಥ ಇದೆ, ಅದರಿಂದ ಜೀವ ಉಳ್ಕೊಂಡಿದೆ. ನದಿಗೆ ಹೋಗಿ ಸ್ನಾನ ಮುಗಿಸ್ಕೊಂಡು ಮಠಕ್ಕೆ ಪ್ರದಕ್ಷಿಣೆ, ಬರೀ ಒಂದು ಪ್ರದಕ್ಷಿಣೆ ಮಾಡಿದಾರಷ್ಟೇನೆ ತಲೆ ಸುತ್ತಿ ಬಿದ್ದುಬಿಟ್ಟಿದ್ದಾರೆ. ಅವ್ರ ಜೊತೆಲಿದ್ದವರು ಅವ್ರನ್ನ ಮಠದಿಂದ ಕರ್ಕೊಂಡು
ಅವ್ರು ಇಳ್ಕೊಂಡಿರೋ ಜಾಗಕ್ಕೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಛೇ, ಏನ್ ಅವಸ್ಥೆ ಬಂತು ಆಚಾರ್ಯರಿಗೆ. ಎಲ್ಲಾರ್ಗೂ ಎಲ್ಲಾನು ಕೊಡ್ತಾರಲ್ವಾ ರಾಯರು. ಅವ್ರವ್ರ ಯೋಗ್ಯತೆಗೆ ತಕ್ಕನಂಗೆ ರಾಯರು ಅನುಗ್ರಹ ಮಾಡ್ತಾರೆ. ಆಚಾರ್ಯರಿಗೆ ಯಾಕೆ ಇನ್ನ ಅನುಗ್ರಹ ಮಾಡ್ತಾ ಇಲ್ಲ? ರಾಯರೇ, ಇವ್ರಿನ್ನ ಚಿಕ್ಕ ಹುಡುಗ, ಗೊತ್ತಿಲ್ದಂಗೆ ನಮ್ಮ ಗುರುಗಳು ಆಹ್ವಾನ ಕೊಟ್ರು, ಅದನ್ನ ಇವರು ತಿರಸ್ಕಾರ ಮಾಡಿಬಿಟ್ರು, ಸೋತ್ತಮ ದ್ರೋಹ ಮಾಡಿದ್ರು. ದೊಡ್ಡವ್ರ ದ್ರೋಹ ಮಾಡೋದು ತುಂಬಾ ಅಂದ್ರೆ ತುಂಬಾ ನಮಗ್ ಗೊತ್ತಾಗಲ್ಲ. ಶ್ರೀನಿವಾಸ ಆಚಾರ್ಯರ ಪುಣ್ಯ ದೊಡ್ಡದು. ಇಮಿಡಿಯೇಟ್ ಆಗಿ ಗೋಪಾಲ್ ದಾಸರಿಂದ ಬಂದ್ಬಿಡ್ತವ್ರಿಗೆ ಹೊಟ್ಟೆ ನೋವು. ಆದ್ರೆ ನಾವು ಎಷ್ಟು ದೊಡ್ಡವ್ರ ದ್ರೋಹ ಮಾಡ್ತಾ ಇರ್ತೀವಿ ಅದ್ ನಮಗ್ ಗೊತ್ತೇ ಆಗೋದಿಲ್ಲ. ಜನ್ಮ ಜನ್ಮಾಂತರಕ್ಕೂ ನಮ್ಮನ್ನ ಹಿಂದೆ ತಳ್ಕೊಂಡ್ ಬರುತ್ತೆ ನಾವು ಮಾಡೋ ದ್ರೋಹ ದೊಡ್ಡವ್ರಿಗೆ. ಅದಕ್ಕೆ ತುಂಬಾ ಹುಷಾರಾಗಿರ್ಬೇಕು ವಿಚಾರಗಳಲ್ಲಿ. ನಾವು ವಿ ವಿಲ್ ಟೇಕ್ ಇಟ್ ಫಾರ್ ವೆರಿ ಗ್ರಾಂಟೆಡ್. ತುಂಬಾ ಲೈಟ್ ಆಗಿ ತಗೋತೀವಿ. ಇದ್ರಿಂದ ಏನಾಗುತ್ತೆ, ಇವರು ಮಾಡ್ಬೇಕು, ಇವ್ರ ಅಪ್ಪನೂ ಮಾಡ್ಬೇಕು ಅನ್ನೋ ರೀತಿ ಆಟಿಟ್ಯೂಡ್ ನಾವು ಬೆಳೆಸ್ಕೋತೀವಿ. ಆದ್ರೆ ಅದರಿಂದ ಮುಂದೇನಾಗತ್ತೆ ಅನ್ನೋದು ಸೂನರ್ ಆರ್ ಲೇಟರ್ ಅನುಭವಿಸ್ಲೇಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇನ್ನ ಚಿಕ್ಕ ಹುಡುಗ, ಗೊತ್ತಿಲ್ದಂಗೆ ಗುರುಗಳು ಆಹ್ವಾನ ಕೊಟ್ರು, ಅದನ್ನ ತಿರಸ್ಕಾರ ಮಾಡಿಬಿಟ್ರು, ಸ್ವೋತ್ತಮರ ದ್ರೋಹ ಮಾಡಿಬಿಟ್ರು. ಆ ಕ್ಷಣದಲ್ಲಿ ನನಗೂ ಸಿಟ್ಟು ಬಂದಿತ್ತು. ನಾನು ಏನೋ ಬಾಯಲ್ಲಿ ಹೇಳ್ಬಿಟ್ಟೆ, ಹೊಟ್ಟೆನವಾ, ಇರ್ಲಿ ಇರ್ಲಿ ಅಂತ ಅನ್ಬಿಟ್ಟೆ. ಅದಕ್ಕೆ ಈ ಜೀವಿಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಲ್ಲ, ಆ ನೋವು ಏನಿದ್ರು ನನಗ್ ಕೊಟ್ಬಿಡಿ ಅಂತ ಗೋಪಾಲದಾಸರು ರಾಯರನ್ನ ಮನ್ಸಲ್ಲೇ ಕೇಳ್ಕೊತಾ ಇರ್ತಾರಂತೆ. ರಾಯರು ಗೋಪಾಲದಾಸರು ಪ್ರಾರ್ಥನೆ ಕೇಳಿಸ್ಕೊಂಡು ನಕ್ ಬಿಡ್ತಾರಂತೆ. ಅಷ್ಟ್ರಲ್ಲೇ ವಿಜಯದಾಸರು ಬೆಂತಟ್ತಾರೆ. ಸಾಕು ಭಾಗಣ್ಣ, ಅವ್ರಿಗುಂಟಾಗಿರೋ ಹೊಟ್ಟೆ ನೋವನ್ನ ನೀನ್ ಯಾಕೋ ಕೇಳ್ಕೊತಾ ಇದೀಯಾ ರಾಯರ ಹತ್ರ ಅಂತ ಎಚ್ಚರಿಸ್ತಾರೆ. ಇರೋದು ವಿಜಯದಾಸರು ಚಿಕ್ಕಲಪರ್ವಿಲಿ, ಗೋಪಾಲದಾಸರು, ವಿಜಯದಾಸರು, ದಾಸಣ್ಣ ಮತ್ತೆ ಸೀನಣ್ಣ ಚಿಕ್ಕಲಪರ್ವಿಲಿದ್ದಾರೆ. ಅಣ್ಣ ಎಲ್ಲಿ ಹೋಗಿದ್ದಾನೆ? ಅಂತರ್ಮುಖಿಯಾಗಿ ಮಂತ್ರಾಲಯಕ್ಕೆ ಹೋಗಿದ್ದಾನೆ. ಆಚಾರ್ಯರ ಸ್ಥಿತಿ ನೋಡಿ ಮಂತ್ರಾಲಯದಲ್ಲಿ ಮನಸ್ಸಲ್ಲೇ ರಾಯರ ಹತ್ರ ಕೇಳ್ಕೊತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ. ಅದನ್ನೆಲ್ಲ ವಿಜಯದಾಸರು ಪಕ್ಕದಲ್ಲಿ ನಿಂತ್ಕೊಂಡು ಅವ್ರಿಗೆ ಹೆಂಗ್ ಗೊತ್ತಾಗ್ತಾ ಇದೆ ಗೋಪಾಲದಾಸರು ಮಂತ್ರಾಲಯಕ್ಕೆ ಹೋಗಿರೋದು, ಗೋಪಾಲದಾಸರು ಮಂತ್ರಾಲಯದಲ್ಲಿ ಮನಸ್ಸಲ್ಲೇ ರಾಯರ ಹತ್ರ ಬೇಡ್ಕೋತಾ ಇರೋದು? ಅದು ವಿಜಯದಾಸರು ಗೊತ್ತಾಗಿದೆ. ವಿಜಯದಾಸರು ಹೇಳ್ತಾರೆ, ನೀವೆಲ್ಲ ಉತ್ತನೂರ್ಗೆ ಹೋಗಿ ಅಲ್ಲಿ ಆಚಾರ್ಯರೇ ಅಲ್ಲಿಗೆ ಬರ್ತಾರೆ ನಿಮ್ಮನ್ನು ಹುಡ್ಕೊಂಡು, ನಿಮ್ಮ ಅಣ್ಣನಿಂದಾನೇ ಅವನು ಹೊಟ್ಟೆ ನೋವು ಪರಿಹಾರ ಆಗಬೇಕು ಅಂತ ಹೇಳಿ ಇದ್ ಮಾಡ್ತಾರೆ. ಪಾಪ ಆಚಾರ್ಯರು ಈಗಾಗಲೇ ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ. ಇನ್ 3 ದಿನದಲ್ಲಿ ಮಂತ್ರಾಲಯಕ್ಕೆ ಬಂದು ರಾಯರ್ ದರ್ಶನ ಪಡೆಯುವಷ್ಟು ಶಕ್ತಿ ಕೂಡ ಅವ್ರಿಗಿಲ್ಲ ಆಗಿ ಹೋಗುತ್ತಂತೆ. ಮತ್ತು ಸುಸ್ತಾಗಿ ಹೋಗ್ತಾರೆ. ಈಗಾದ್ರೂ ಅಟ್ಲೀಸ್ಟ್ ನದಿಲಿ ಸ್ನಾನ ಮಾಡಿ 1 ರೌಂಡ್ ಪ್ರದಕ್ಷಿಣೆ ಬಂದು ತಲೆ ತಿರುಗಿ ಬಿದ್ರು. ಇನ್ನೊಂದು 3 ಡೇಸ್ ಹಿಂಗೆ ಮುಂದುವರಿತು ಅಂತಂದ್ರೆ ರಾಯರ ದರ್ಶನ ಪಡೆಯಕ್ಕೂ ಆಗಲ್ಲ ಅವ್ರಿಗೆ, ಮಲ್ಕೊಂಡಲ್ಲಿಂದ ಹೇಳಕ್ಕಾಗಲ್ಲ ಅವ್ರಿಗೆ, ಆ ರೀತಿ ಆಗ್ಬಿಡುತ್ತೆ. ಆಮೇಲೆ ರಾಯರು ಅವ್ರಿಗೆ ಸರಿಯಾಗಿರೋ ಮಾರ್ಗದರ್ಶನ ಕೊಡ್ತಾರೆ ಅಂತ ಸೀನಣ್ಣ ದಾಸಣ್ಣಂಗೆ ವಿಷಯ ಹೇಳಿ ಅವ್ರನ್ನ ಉತ್ತನೂರಿಗೆ ಕಳಿಸ್ಕೊಡ್ತಾರೆ. ಸದ್ಯದಲ್ಲೇ ಆಚಾರ್ಯರು ಉತ್ತನೂರಿಗೆ ಬರ್ತಾರೆ ಅಂತ ಗೋಪಾಲದಾಸರಿಗೆ ಗೊತ್ತಾಗತ್ತಲ್ಲ, ಅದಕ್ಕೋಸ್ಕರ ಬಾ ಆದಷ್ಟು ಬೇಗ ಬಂದ್ಬಿಡ್ಲಪ್ಪ ಆಚಾರ್ಯರು ಉತ್ತನೂರಿಗೆ ಅಂತ ಊರಿಗೆ ಹೋಗ್ತಾರವ್ರು. ಗೋಪಾಲದಾಸರಿಗೆ ಒಂದೇ ಯೋಚನೆ, ಆಚಾರ್ಯರೇನು ತುಂಬಾ ಹೆಲ್ದಿ ಆಗಿಲ್ಲ, ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಟ್ಟಿದ್ದಾರೆ, ಮಲ್ಕೊಂಡಲ್ಲಿಂದ ಏಳಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಅಂಥ ಆಚಾರ್ಯರು ಗುಡಿಗೆ ಬಂದ್ರೆ ವೆಂಕಟೇಶ್ವರನ ದರ್ಶನಕ್ಕೆ ಕಲ್ಲುಗಳು ಚುಚ್ಚಿ ಅವ್ರ ಕಾಲು ನೋಯಬಾರದು ಅಂತ ಹೇಳಿ ಗುಡಿ ಹತ್ರ ಇರೋವಂಥ ಕಲ್ಲುಗಳನ್ನೆಲ್ಲ ಆರಿಸಿ ಆರಿಸಿ ನೆಲನ ಸಾಫ್ಟ್ ಮಾಡ್ತಾರಂತೆ, ಸ್ಮೂತ್ ಮಾಡ್ತಾರೆ. ಮರಳ ಮೇಲೆ ಕಾಲಿಟ್ರೆ ಚುಚ್ಚಲ್ಲ, ಕಲ್ಲು ಮೇಲೆ ಕಾಲಿಟ್ರೆ ಚುಚ್ಚುತ್ತೆ. ಬೇರ್ ಫೂಟ್ ನಡೆದ ಅಭ್ಯಾಸ ಇದ್ರೆ ಬೇರ್ ಫೂಟಲ್ಲಿ, ಆಗ ಕಲ್ಲು ಕಾಲಕ್ಕೆ ಚುಚ್ಚುತ್ತೆ. ಅದಕ್ಕೆ ಅದನ್ನ ನೆಲನ್ನ ಸಾಫ್ಟ್ ಮಾಡ್ತಾರಂತೆ. ನಿರೀಕ್ಷೆ ತರಾನೇ ಒಂದಿನ ಮಧ್ಯಾಹ್ನ ಆಚಾರ್ಯರು ವೆಂಕಟರಮಣ ಗುಡಿ ಹತ್ರ ಬರ್ತಾರೆ. ಗೋಪಾಲದಾಸರು ಏನ್ ಮಾಡ್ತಾ ಇರ್ತಾರೆ, ಗುಡಿ ಮುಂದೆ ಕಸ ಗುಡಿಸ್ತಾ ಇರ್ತಾರೆ. ಆಚಾರ್ಯರು ಗೋಪಾಲದಾಸರನ್ನೇ ಕೇಳ್ತಾರಂತೆ, ಗೋಪಾಲದಾಸರ ಮನೆ ಎಲ್ಲಿದ್ಯಪ್ಪ ಇಲ್ಲಿ ಅಂತ. ಆಗ ಗೋಪಾಲದಾಸರು ಹೇಳ್ತಾರೆ, ಊರಲ್ಲಿ ಹೋಗಿ ಸ್ವಾಮಿ ಕೋಟೆ ಹತ್ರನೇ ಇದೆ, ಯಾರನ್ನ ಕೇಳಿದ್ರು ಊರಲ್ಲಿ ಗೋಪಾಲದಾಸರ ಮನೆ ಎಲ್ಲಿ ಅಂದ್ರೆ ತೋರಿಸ್ತಾರೆ ಅಂತ ಗೋಪಾಲದಾಸರೇ ಹೇಳ್ತಾರಂತೆ. ಶ್ರೀನಿವಾಸಾಚಾರ್ಯರು ಮುಂದೆ ಹೋದ್ಮೇಲೆ ಪಕ್ಕದಲ್ಲಿ ಸೀನಣ್ಣ ಇರ್ತಾನೆ. ಅವನ್ ಕೇಳ್ತಾನೆ, ಅಲ್ಲಣ್ಣ, ಆಚಾರ್ಯರು ಇವತ್ ಬರ್ಲಿ ನಾಳೆ ಬರ್ಲಿ ಅಂತ ಅಷ್ಟೊಂದು ಕಾಯ್ಕೊಂಡಿದ್ಯಲ್ಲ, ಈಗ ಆಚಾರ್ಯರು ಬಂದ್ರೂನು ನಾನೇ ಗೋಪಾಲದಾಸರು ಅಂತ ನೀನ್ ಯಾಕೆ ಹೇಳ್ಕೊಂಡ್ಲಿಲ್ಲ ಅಂತ ಕೇಳಿದಾಗ ಗೋಪಾಲದಾಸರಿಗೆ ಸಮಾಧಾನ ಅಂತೂ ಆಗಿತ್ತು ಆಚಾರ್ಯರನ್ನ ನೋಡಿ. ಯಾಕಂದ್ರೆ ವೆರಿ ಫಸ್ಟ್ ಡೇ ಧ್ಯಾನದಲ್ಲಿ ಏನ್ ನೋಡಿದ್ರು ಆಚಾರ್ಯರನ್ನ ಮಂತ್ರಾಲಯದಲ್ಲಿ, ಅದ್ರಕ್ಕಿಂತ ಸ್ವಲ್ಪ ಬೆಟರ್ ಆಗಿ ಕಾಣಿಸಿದಾರೆ. ಈಗ ಸ್ವಲ್ಪ ಸುಧಾರಿಸಿದೆ ಸ್ಥಿತಿ, ಇನ್ನೇನು ಅವ್ರಿಗೆ ಜೀವಕ್ಕೆ ಭಯ ಇಲ್ಲ. ಅದಕ್ಕೋಸ್ಕರನೇ ಗೋಪಾಲದಾಸರು ಪರಿಚಯ ಹೇಳ್ಕೊಂಡ್ಲಿಲ್ವಂತೆ. ತಮ್ಮಂಗೆ ಹೇಳ್ತಾರೆ, ಅಲ್ಲ ಕಣೋ ಸೀನು, ಆ ದಿನ ನಾವ್ ಇವ್ರನ್ನ ಮನೆಗೆ ಕರಿಯಕ್ ಹೋಗಿದ್ವಲ್ಲ 4 ಜನ, ವಿಜಯದಾಸರು, ಭಾಗಣ್ಣ, ಸೀನಣ್ಣ, ದಾಸಣ್ಣ, ಇಷ್ಟು ಜನ ಮನೆ ಕರಿಯಕ್ ಹೋಗಿದ್ವಿ ಇನ್ವೈಟ್ ಮಾಡೋದಕ್ಕೆ ಮಾನ್ವಿಲಿ.
ಅವ್ರ ನೆನಪಲ್ಲೇ ಇಲ್ಲ, ಮರ್ತೋಗ್ಬಿಟ್ಟಿದ್ದಾರೆ. ಮನೆಗೆ ಯಾರೋ ಬಂದಿದೀವಲ್ಲ, ನಮ್ಮ ಹೆಸರು ತಿಳ್ಕೋಬೇಕು ಅಂತ ಕೂಡ ಅವ್ರು ಆ ದಿನ ಪ್ರಯತ್ನ ಪಟ್ಟಿಲ್ಲ. ಯಾರು ನೀವು, ಏನ್ ಬಂದವರು, ನಿಮ್ಮ ಹೆಸರೇನು ಕೇಳಲಿಲ್ಲ. ಆ ದುಷ್ಫಲ ಅನ್ನೋವಂಥದ್ದು ಏನಿದೆಯಲ್ಲ, ಅದು ಪೂರ್ತಿ ಪರಿಹಾರ ಆಗಬೇಕು. ಅದಕ್ಕೆ ನಾನು ಈ ರೀತಿ ಸುಮ್ಮನೆ ನಾಟಕ ಮಾಡಿದೆ ಅಷ್ಟೇನೆ. ಅಷ್ಟಕ್ಕೂ ಅವರು ಇಲ್ಲಿ ಗೋಪಾಲ್ ದಾಸರಂದ್ರೆ ಯಾರು ಅಂತ ಕೇಳಲಿಲ್ಲ. ಅವರು ಗೋಪಾಲ್ ದಾಸರು ಅಂದ್ರೆ ಯಾರು ಅಂದ್ರೆ ನಾನೇ ಗೋಪಾಲ್ ದಾಸ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಏನ್ ಕೇಳಿದ್ರು ಅವರು, ಗೋಪಾಲ್ ದಾಸರ ಮನೆ ಎಲ್ಲಿದೆ ಅಂತ ಕೇಳಿದ್ರು. ಅದಕ್ಕೆ ನಾನು ಮನೆ ಎಲ್ಲಿದೆ ಅಂತ ದಾರಿ ತೋರಿಸ್ದೆ ಅಂತ ನಗ್ತಾರಂತೆ. ಅವ್ರಿಗೆ ಪಂಡಿತರಲ್ವಾ ಆಚಾರ್ಯರು, ಕಸ ಗುಡಿಸ್ತಾ ಇದ್ದಾನೆ, ಇವನ್ ಗೋಪಾಲ್ ದಾಸ ಆಗಿರೋದಕ್ಕೆ ಚಾನ್ಸ್ ಇಲ್ಲ. ತುಂಬಾ ಸಣ್ಣವರು ಮಾಡೋ ಕೆಲಸ ಇದು, ಕಸ ಗುಡಿಸೋ ಕೆಲಸ ಎಲ್ಲ. ದಾಸರೆಲ್ಲ ಈ ಕೆಲಸ ಮಾಡಲ್ಲ ಅನ್ನೋದು ಇನ್ನೂ ಅವರಲ್ಲಿ ಅಹಂಕಾರ ಹೋಗಿಲ್ಲ ಪೂರ್ತಿ. ಅದಕ್ಕೋಸ್ಕರನೇ ನಾನು ಹುಡ್ಕೊಂಬಂದಿರೋ ವ್ಯಕ್ತಿ ಈ ರೀತಿ ಕಸ ಗುಡಿಸಿರಲ್ಲ ಅಂತ ಭ್ರಮೆ ಇತ್ತು. ಪಾಪ ಪಾಂಡಿತ್ಯದ ಪ್ರಭಾವ ಎಲ್ಲೋಗುತ್ತೆ. ಗೋಪಾಲ್ದಾಸರು ಹೇಳ್ತಿರ್ತಾರೆ, ಆಚಾರ್ಯರು ಊರಿಗೆ ಹೋಗಿರ್ತಾರಲ್ಲ ಗೋಪಾಲ್ದಾಸರು ಮನೆಯಲ್ಲಿ ಅಂತ ಕೇಳ್ಕೊಂಡು, ಅಲ್ಲಿ ಯಾರೋ ಹೇಳಿರ್ತಾರ ಅನ್ಕೋತೀನಿ, ಗೋಪಾಲ್ದಾಸರು ಅಲ್ಲೇ ನೋಡಿ ಕಸ ಗುಡಿಸ್ತಾ ಇದ್ರಲ್ಲ ದೇವಸ್ಥಾನದಲ್ಲಿ ಅವರೇ ಅಂತ. ಪುನಃ ದೇವಸ್ಥಾನದ ಹತ್ರ ಓಡ್ಕೊಂಡು ಬರ್ತಾರಂತೆ ಗೋಪಾಲ್ದಾಸರು. ಅವರನ್ನ ರಿಸೀವ್ ಮಾಡೋದಿಕ್ಕೆ ತಾವೇ ಓಡ್ಕೊಂಡು ಹೋಗ್ತಾರೆ. ದಾಸರನ್ನ ಗುರ್ತು ಹಿಡಿದು ಆಚಾರ್ಯರು ಹತ್ರ ಬರ್ತಿದ್ದಂಗೆನೆ ತುಂಬಾ ಖುಷಿ ಆಗತ್ತಂತೆ ಅವ್ರಿಗೆ. ನಮೋ ಗೋಪಾಲರಾಯ ಅಂತ ಹೇಳ್ತಾ ಅವ್ರ ಕಾಲ್ ಹಿಡಿಯೋದಕ್ಕೆ ಬರ್ತಾರೆ. ಆ ಹಿಡಿಯಕ್ ಬರ್ಬೇಕಾದ್ರೆ ಸುಸ್ತಾಗಿರುತ್ತಲ್ಲ ಅವ್ರಿಗೆ, ಈಸ್ ನಾಟ್ ಫಿಟ್. ಅದಕ್ಕೆ ಕಾಲ್ ಮುಗ್ಗರಿಸ್ಕೊಂಡು ಬೀಳೋದ್ರಲ್ಲಿ ಇದ್ರಂತೆ. ಅಷ್ಟರಲ್ಲಿ ಗೋಪಾಲ್ ದಾಸರೇ ಕೈ ಹಿಡ್ಕೊಂಡು ತಡೀತಾರೆ. ನಾನ್ ಬಿದ್ದ್ಬಿಟ್ಟಿದ್ದೆ ದಾಸರೇ, ನಿಮ್ ಕರುಣೆಯಿಂದ ಎದ್ದು ಉದ್ಧಾರ ಆಗ್ಬೇಕಾಗಿದೆ. ಬಿದ್ದ್ಬಿಟ್ಟಿದ್ದೆ ಅಂದ್ರೆ ನೆಲದ ಮೇಲೆ ಬಿದ್ದಿಲ್ಲ, ಪಂಡಿತ ಅನ್ನೋ ಅಹಂಕಾರದಿಂದ ಬಿದ್ದಿದ್ದೆ. ಈಗ ನೀವು ಎತ್ತಬೇಕು ನನ್ನ ಅಂತ ಹತ್ಕೊಂಡು ಹೇಳ್ತಾರಂತೆ. ಗಟ್ಟಿಯಾಗಿ ಕಾಲನ್ನು ಹಿಡ್ಕೊಂತಾರೆ. ಒಳ್ಳೆ ಗಟ್ಟಿಗರು ಆಚಾರ್ಯರೇ ನೀವು. ಮಂತ್ರಾಲಯ ಪ್ರಭುಗಳು ಸ್ವಪ್ನದಲ್ಲಿ ನಿಮ್ಗೆ ದರ್ಶನ ಕೊಟ್ಟು ನಿಮ್ ಮೂಲ ರೂಪ ಏನು ಅಂತ ನಿಮಗ್ ತಿಳಿಸಿದ್ದಾರೆ. ಜಗನ್ನಾಥದಾಸರು ಇಸ್ ನಾಟ್ ಎನ್ ಆರ್ಡಿನರಿ ಸೋಲ್, ಹಿ ಈಸ್ ಸಹ್ಲಾದ, ಪ್ರಹ್ಲಾದನ್ ತಮ್ಮ. ಪ್ರಹ್ಲಾದ ಯಾರು, ರಾಯರೇ, ರಾಯರ ತಮ್ಮನೇ ಇವರು. ಸೊ ಪೂರ್ಣ ದರ್ಶನ ಕೊಟ್ಟು ಮೂಲ ಸ್ವರೂಪನ ತಿಳಿಸಿದ್ದಾರೆ. ಅವರೇ ನಮ್ಮ ಗುರುಗಳಾಗಿರೋ ವಿಜಯದಾಸರ ಹತ್ರ ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ವಿಜಯದಾಸರು ಹೇಳಿದ್ರು ಅಂತ ನೀವು ಇವಾಗ ನನ್ನ ಹತ್ರ ಬಂದಿದ್ದೀರಾ. ರಾಯರು ಸ್ವಪ್ನದಲ್ಲಿ ನಿಮ್ಗೆ ಉತ್ತತ್ತಿ ಕೊಟ್ರಲ್ಲ, ಅದು ಎಚ್ಚರ ಆದ್ಮೇಲೂ ನಿಮ್ಮ ಹತ್ರ ಸಿಕ್ತಲ್ವಾ ಅದು ಅಂತ ಹೇಳಿ ಗುರುಗಳು ಅದರಲ್ಲಿ 2 ತಗೊಂಡಿದ್ದಾರೆ ವಿಜಯದಾಸರು. ಮಿಕ್ಕಿದ್ದನ್ನ ಇಲ್ಲಿ ಕಳಿಸಿದಾರಲ್ವಾ, ಅದನ್ನ ಇಲ್ಲಿ ಕೊಡಿ. ಅದನ್ನ ವಿಜಯ ವಿಠಲ್ಗೆ ಸಮರ್ಪಣೆ ಮಾಡಿ ಕೊಟ್ಟಿದಾರಲ್ಲ ಗಂಧ, ಅದನ್ನೂ ಕೊಡಿ. ನಾವು 3 ಜನ ಅದನ್ನ ಸ್ವೀಕಾರ ಮಾಡ್ತೀವಿ ಅಂತ ಗೋಪಾಲ್ದಾಸರು ಹೇಳಿದ್ರೆ ಆಶ್ಚರ್ಯ ಆಗೋಗುತ್ತಂತೆ. ರಾಯರು ಆಚಾರ್ಯರ ಕನಸಲ್ಲಿ ಮಂತ್ರಾಲಯದಲ್ಲಿ ಬಂದಿದ್ದು ಗೋಪಾಲ್ದಾಸರಿಗೆ ಹೇಗೆ ಗೊತ್ತಾಯ್ತು? ಆಮೇಲೆ ರಾಯರು ವಿಜಯದಾಸರು ಮನೆಗೆ ಹೋಗು ಅಂತ ಹೇಳಿದ್ದು ಗೋಪಾಲ್ದಾಸರಿಗೆ ಹೇಗೆ ಗೊತ್ತಾಯ್ತು? ರಾಯರು ಕನ್ಸಲ್ಲಿ ಉತ್ತತ್ತಿ ಕೊಟ್ಟಿದ್ದು ಕಣ್ಣು ಬಿಟ್ಟು ನೋಡಿದಾಗ ಉತ್ತತ್ತಿ ಇತ್ತಂತೆ. ಅದ್ ಹೇಗ್ ಗೊತ್ತಾಯ್ತು ಗೋಪಾಲ್ದಾಸರಿಗೆ? ಅದರಲ್ಲಿ 2 ಉತ್ತತ್ತಿನ ವಿಜಯದಾಸರು ಸ್ವೀಕಾರ ಮಾಡಿ ಮಿಕ್ಕಿರೋ ಉತ್ತತ್ತಿ ಪ್ಲಸ್ ಗಂಧನ ಕಳಿಸ್ಕೊಟ್ಟಿರೋ ಅಂಥದ್ದು ಅದ್ ಹೇಗ್ ಗೊತ್ತಾಯ್ತು ಗೋಪಾಲ್ದಾಸರಿಗೆ? ಆಶ್ಚರ್ಯ ಆಗೋಯ್ತಂತೆ ಆಚಾರ್ಯರಿಗೆ. ಇದೆಲ್ಲಾನು ಕಣ್ಣಲ್ಲಿ ನೋಡ್ದಂಗೆ ಹೇಳ್ತಾ ಇದಾರಲ್ಲಪ್ಪ. ದೊಡ್ಡ ಶಕ್ತಿ ಇಲ್ಲದೆ ಇದ್ರೆ ಯಾರಿಗಾದ್ರೂ ಸಾಧ್ಯ ಆಗತ್ತಾ ಇದು? ಮತ್ತೊಂದ್ಸರಿ ದಾಸರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ವೆಂಕಟೇಶ್ವರನ್ ಗುಡಿಲಿ ಮಂಗಳಾರತಿ ಮಾಡಿಸಿ ಗೋಪಾಲ್ದಾಸರು ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಚಾರ್ಯರಿಗೆ ತುಂಬಾ ಹೊಟ್ಟೆ ಹಸಿದ್ ಬಿಟ್ಟಿರುತ್ತೆ. ಯಾಕಂದ್ರೆ ವಿಜಯದಾಸರ ಸನ್ನಿಧಿಲಿ ಊಟ ಮಾಡಿರ್ತಾರೆ, ಅದಾದ್ಮೇಲೆ ಊಟ ಮಾಡಿರಲ್ಲ. ಅಲ್ಲಿಂದ ಬರ್ಬೇಕಲ್ಲ ಚಿಕ್ಕಲಪರ್ವಿಯಿಂದ ಇಲ್ಲಿಗೆ, ಬೇರೆ ಕಡೆ ಊಟ ಮಾಡೋದಕ್ಕೆ ಹೆದರಿಕೆ ಅವ್ರಿಗೆ, ಹೊಟ್ಟೆ ನೋವು ಮತ್ತೆ ಬಂದ್ಬಿಟ್ರೆ ಅಂತ. ದಾಸರು ಕೊಟ್ಟಿರೋ ಅಂತ 4 ಜೋಳದ ರೊಟ್ಟಿನ ಅದನ್ನ ಸ್ವೀಕಾರ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿ ಸಂತೋಷದಿಂದ ತಿಂತಾರೆ. 4 ರೊಟ್ಟಿಲಿ ಒಂದೊಂದು ರೊಟ್ಟಿಯಲ್ಲಿ 10 ವರ್ಷದ ಆಯುಸ್ ಹಾಕಿರ್ತಾರೆ ಅವರು. 4 ರೊಟ್ಟಿಗೆ 40 ವರ್ಷದ ಆಯುಸ್ ಪ್ರದಾನ ಮಾಡಿರ್ತಾರೆ. ಅದನ್ನೇ ಅವಾಗ್ಲೇ ರಚನೆ ಮಾಡೋ ಕೃತಿ. ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು ಸಣ್ಣವನು ಇವ ಕೇವಲ, ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದು. ಆ ಹಾಡನ್ನ ಅವಾಗ್ಲೇ ರಚನೆ ಮಾಡೋದವ್ರು ಆಯಸ್ ಕೊಡ್ಬೇಕಾದ್ರೆ. ಮೊದ್ಲೇ ನಿಮಗ್ ಜೀರ್ಣಶಕ್ತಿ ಇಲ್ಲ, ಹೊಟ್ಟೆ ನೋವಿಂದ ತುಂಬಾ ಸುಸ್ತಾಗಿದ್ದೀರಾ, ಹೀಗಿದ್ರೂ ಜೋಳದ ರೊಟ್ಟಿ ಈಸ್ ಲಿಟಲ್ ಡಿಫಿಕಲ್ಟ್ ಟು ಡೈಜೆಸ್ಟ್ ರೊಟ್ಟಿಗಳೆಲ್ಲ. ಆದ್ರೆ ತಿಂತಾ ಇದ್ದೀರಲ್ಲ ನೀವು ಆರಾಮಾಗಿ, ನಿಮಗೆ ಹೆದರಿಕೆ ಆಗ್ತಾ ಇಲ್ವಾ ಮತ್ತೆ ಹೊಟ್ಟೆ ನೋವು ಬರುತ್ತೆ ಅಂತ ಅಂತ ಕೇಳಿದ್ರೆ ಆಚಾರ್ಯರು ಕಣ್ಣಲ್ಲಿ ನೀರ್ ಹಾಕ್ಬಿಟ್ರಂತೆ. ಸಾಕು ಗುರುಗಳೇ, ಇನ್ನು ಪರೀಕ್ಷೆ, ಇನ್ನೂ ನನ್ನ ಹತ್ರ ಅಹಂಕಾರ ಇದೆ ಅಂತ ನೀವು ಅನ್ಕೊಂಡಿದ್ದೀರಾ?
ನಿಮ್ಮ ಅಣ್ಣ ಕೊಟ್ಟಿರೋ ನೈವೇದ್ಯಕ್ಕೆ ಸರಿಯಾಗಿ ಮತ್ತೊಂದು ಆಹಾರ ಇದೆಯಾ? ಇದಕ್ಕಿಂತ ಇನ್ನೊಂದು ಔಷಧ ಇದೆಯಾ? ಜನ್ಮ ಜನ್ಮಗಳ ಪುಣ್ಯ, ನಿಮ್ಮಣ್ಣ ತಮ್ಮ ಕೈಯಾರ ಈ ರೊಟ್ಟಿ ನನಗೆ ಕೊಟ್ಟಿದ್ದಾರೆ. ಅದರಿಂದ ಬಂದಿರೋ ಆಹಾರ, ಅವರಿಂದ ಬಂದಿರೋಂಥ ಸಾಹಿತ್ಯ, ಅವರಿಂದ ಬಂದಿರೋಂಥ ಮಾರ್ಗದರ್ಶನ, ಇದಕ್ಕಿಂತ ದೊಡ್ಡದು ನನಗೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅವ್ರು ರೊಟ್ಟಿ ಕೊಡ್ಲಿ, ಗಟ್ಟಿ ಕಲ್ಲನ್ನೇ ಕೊಡ್ಲಿ, ಅದನ್ನ ಹೊಟ್ಟೆಗಿಡೋದೊಂದೇ ನನಗೆ ಅಮೃತ ಅಂತ ಆಚಾರ್ಯರು ಹೇಳ್ತಿದ್ದಂಗೆ ಗೋಪಾಲದಾಸರು ಬೆನ್ತಟ್ಟಿ, ನಿಧಾನಕ್ಕೆ ಊಟ ಮಾಡಿ ಆಚಾರ್ಯರೇ ಅಂತ ಉಪಚಾರ ಮಾಡಿ ಒಳಗಡೆ ಹೋಗಿ ಪಾಯಸದ ಬಟ್ಲನ್ನ ತಗೊಂಬಂದು ಧನ್ವಂತ್ರಿನ ಸ್ಮರಣೆ ಮಾಡ್ತಾ ಆಚಾರ್ಯರಿಗೆ ಬಡಿಸ್ತಾರೆ. ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಆಚಾರ್ಯರು. ಅಮೃತ ಕುಡ್ದ ಹಂಗೆ ಅನುಭವ ಆಗ್ತಾ ಇರುತ್ತಂತೆ ಅವ್ರಿಗೆ. ಆ ದಿನ ಒಂದು ಚೂರು ಕೂಡ ಹೊಟ್ಟೆ ನೋವಿಲ್ಲ. ಆ ದಿನ ವೆಂಕಟರಮಣನ ಗುಡಿಲಿ ಆಚಾರ್ಯರು ಇದೇ ಫಸ್ಟ್ ಟೈಮ್ ಇನ್ ಹಿಸ್ ಲೈಫ್ ದಾಸರ ಜೊತೆ ಕುಣೀತ ಭಜನೆ ಮಾಡ್ತಾರಂತೆ. ಸೊ ಜನ ಎಲ್ಲ ಹೋಗ್ತಾರೆ. ಹೋದ್ಮೇಲೆ ಆಚಾರ್ಯರು ದಾಸರ ಕಾಲನ್ನ ಗಟ್ಟಿಯಾಗಿ ಹಿಡ್ಕೋತಾರೆ. ದಾಸರೇ, ಹೊಟ್ಟೆ ನೋವು ಬರೀ ಒಂದು ನಿಮಿತ್ತ ಮಾತ್ರ, ಪ್ರಾರಬ್ಧ ಕರ್ಮ ಕಳೆಯೋದಕ್ಕೆ ಅದೊಂದು ದಾರಿ ಕೂಡ. ಬೇಕಾದ್ರೆ ನನಗೆ ಹೊಟ್ಟೆ ನೋವು ಶಾಶ್ವತವಾಗಿರ್ಲಿ, ಪರ್ಮನೆಂಟ್ ಆಗಿ ಹೊಟ್ಟೆ ನೋವು ಬರಲಿ, ಆದ್ರೆ ನಿಮ್ಮಂಥವ್ರ ದರ್ಶನ ಎಷ್ಟೋ ಜನ್ಮದ ಪುಣ್ಯ ಸಾಧನೆ ಆದ್ರೇನೆ ಸಿಕ್ಕುವಂಥದ್ದು. ಇಂಥ ಸಮಯದಲ್ಲಿ ಬರೀ ಒಂದು ಜನ್ಮಕ್ಕೆ ಸಂಬಂಧಪಟ್ಟಿರುವಂತಹ ಈ ದೇಹದ ಬಾಧೆ ಏನ್ ಬಂತು, ಹೊಟ್ಟೆ ನೋವು, ಅದನ್ನ ನಾನು ನಿಮ್ಮ ಹತ್ರ ಹೇಳ್ಕೊಳಲ್ಲ. ನನಗೆ ಹೊಟ್ಟೆ ನೋವು ತೆಗೀರಿ ಅಂತ ನಾನು ಕೇಳಲ್ಲ. ನೋಡಿ, ದಟ್ ಈಸ್ ದ ಪ್ರಫೌಂಡ್ ಥಿಂಕಿಂಗ್. ನಾವೆಲ್ಲ ಚಿಲ್ರೆಗಳು ಹೋಗ್ಬಿಟ್ಟು ಇದನ್ನ ಕೇಳ್ಕೊಂತೀವಿ. ಒಂದು ಲೈಫಲ್ಲಿ ಬಂದಿರೋ ತೊಂದರೆ ಕೇಳ್ಕೊತೀವಿ, ಅದನ್ನ ಕೊಡು, ಇದನ್ನ ಕೊಡು, ಮತ್ತೊಂದು. ಹಿ ಸಫರ್ಡ್ ಲೈಕ್ ಎನಿಥಿಂಗ್. ಹೇಳಕ್ಕೂ ಇವ್ರಿಗೆ ಶಕ್ತಿ ಇಲ್ಲ, ಆದ್ರೂ ಹಿ ಈಸ್ ಟೆಲಿಂಗ್ ಪ್ರಾರಬ್ಧ ಕರ್ಮ ಜನ್ಮ ಪೂರ್ತಿ ಇರ್ಲಿ, ಬೇಕಾದ್ರೆ ಈ ಜನ್ಮ ಪೂರ್ತಿ ಹೊಟ್ಟೆ ನೋವಿರ್ಲಿ, ನಾನು ಅನುಭವಿಸ್ತೀನಿ, ಅದನ್ನ ತೆಗಿರಿ ಅಂತ ನಿಮ್ಮಂತ ದೊಡ್ಡವ್ರ ಹತ್ರ ನಾನು ಕೇಳ್ಕೊಳೋದು ಬೇಕಾಗಿಲ್ಲ. ಕ್ಷೋಣಿಪತಿ ಹತ್ರ ಹೋಗಿ ದುಗ್ಗಾಣಿ ಕೇಳ್ದಂಗಾಯ್ತು ಅಂತ ಜಗನ್ನಾಥದಾಸರೇ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ. ಆ ರೀತಿ ಚಿಲ್ಲರೆ ಕೆಲಸ ಮಾಡಲ್ಲ. ದೊಡ್ಡ ರಾಜ, ಇಡೀ ಭೂಮಂಡಲಕ್ಕೆ ರಾಜ, ಅವನ ಹತ್ರ ಹೋಗಿ ಒಂದ್ ಪೈಸಾ ಕೊಡು ಅಂದ್ರೆ ಅವಮಾನ. ಆ ರೀತಿ ನನಗೆ ಭಕ್ತಿ ಮಾರ್ಗ ತೋರಿಸಿ, ಭಗವಂತನ ಯಾವ ರೀತಿ ಚಿಂತನೆ ಮಾಡಬೇಕು ತೋರಿಸಿ, ಪೂಜೆನ ಹೇಗ್ ಮಾಡಬೇಕು ಅನ್ನೋದನ್ನ ಕಲಿಸ್ಕೊಡಿ. ಹೃದಯ ಕಮಲದಲ್ಲಿ ಇರುವಂತ ಬಿಂಬರೂಪಿ ಭಗವಂತ, ಅವನ್ ದರ್ಶನ ಮಾಡಿ ನನ್ನನ್ನು ಉದ್ಧಾರ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ತಮ್ಮ ಕಾಲನ್ ಗಟ್ಟಿಯಾಗಿ ಹಿಡ್ಕೊಂಡ್ರು ಆಚಾರ್ಯರನ್ನ ಎರಡೂ ರೆಟ್ಟೆ ಮೇಲಕ್ಕೆತ್ತುತ್ತಾ ಗೋಪಾಲದಾಸರು ಹೇಳ್ತಾರೆ, ಪುಣ್ಯಜೀವಿಯಪ್ಪ ನೀನು. ರಾಯರು ಪ್ರಹ್ಲಾದ ರಾಜರಾಗಿ ಅವತಾರ ಮಾಡಿದಾಗ ಅವ್ರ ತಮ್ಮ ನೀನು ಸಹ್ಲಾದನಾಗಿ ಸಾಧನೆ ಮಾಡಿರುವಂತ ಪುಣ್ಯಶೀಲ. ಸ್ವತಃ ರಾಯರಿಂದ ಜ್ಞಾನ ಪಡ್ಕೊಂಡಿದ್ದೀರಾ ಅಂತ ಧನ್ಯ ಜೀವಿ ನೀವು. ನಿಮ್ ಸಾಧನೆ ಗಮನಿಸಿನೇ ಗುರುಗಳಾಗಿರೋ ವಿಜಯದಾಸರು ನಿಮ್ಮ ಮೇಲೆ ಪರಮಾನುಗ್ರಹ ಮಾಡಿದ್ದಾರೆ. ಆ ದಿನ ನಿಮ್ಮ ಅಹಂಕಾರದ ಬಗ್ಗೆ ಗೊತ್ತಿದ್ರೂ ಕೂಡ, ತಮಗಾಗೋ ಅಂತ ಅವಮಾನದ ಬಗ್ಗೆ ಗೊತ್ತಿದ್ರೂ ಕೂಡ ಅವರು ನಿಮ್ಮನೆಗೆ ಬಂದಿದ್ರು. ಆ ದಿನದಿಂದ ಪ್ರತಿ ದಿನಾನು ನಿಮ್ಮಲ್ಲಿ ಆಗ್ತಾ ಇರೋ ಬದಲಾವಣೆ ನೋಡ್ತಾ ಇದ್ರೆ, ಈಗ ಅವ್ರ ಹತ್ರನೇ ಹೋಗೋಣ, ನಾನ್ ಪರಮಾತ್ಮಂಗೆ ಸಮರ್ಪಣೆ ಮಾಡಿ ಕೊಟ್ಟಿರೋ ರೊಟ್ಟಿನ ನೀವು ಸ್ವೀಕಾರ ಮಾಡಿದ್ರಿಂದ ನಿಮ್ಮ ಆರೋಗ್ಯ ಇವಾಗ ಸುಧಾರಿಸ್ತಾ ಇದೆ, ಮುಂದೆ ಗುರುಗಳು ಹೇಗೆ ಹೇಳ್ತಾರೋ ಅದ್ರ ಅಪ್ಪಣೆ ರೀತಿ ನಡೆಯೋಣ ಅಂತ ಹೇಳ್ತಾರೆ. ಮಾರನೇ ದಿನಾನೇ ಗೋಪಾಲದಾಸರು, ಆ ಶ್ರೀನಿವಾಸಾಚಾರ್ಯರು, ಸೀನಣ್ಣ, ದಾಸಣ್ಣ ಇವರೆಲ್ಲರೂ ಕೂಡ ಚೀಕಲಪರ್ವಿಗೆ ಅಂದ್ರೆ ವಿಜಯದಾಸರು ಇರುವಂತಹ ಜಾಗಕ್ಕೆ ಪ್ರಯಾಣವನ್ನ ಮಾಡ್ತಾರೆ. ಅಲ್ಲಿ ಏನಾಗತ್ತೆ ಅನ್ನುವಂಥದ್ದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.